ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರು ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಗುಂಡೂರಾವ್ ಮತ್ತು ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರು ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು. ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರು ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಗುಂಡೂರಾವ್ ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರು ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಗುಂಡೂರಾವ್ ಮತ್ತು ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂ ಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರು ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ
ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಗುಂಡೂರಾವ್ ಮತ್ತು ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು. ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು, ದಿನೇಶ್ ಗುಂಡೂರಾವ್ ಮತ್ತು ಮೀಟಿಂಗ್ ಅನ್ನು ನಡೆಸಿದ್ರು. ನಿನ್ನೆ ಒಕ್ಕಲಿಗ ಸಮುದಾಯದ ಮೀಟಿಂಗ್ ಆಗಿತ್ತು. ಇವತ್ತು ಲಿಂಗಾಯತ ಸಮುದಾಯದ ಸಚಿವರು ಮೀಟಿಂಗ್ ಅನ್ನು ನಡೆಸಿದ್ದಾರೆ ಎಂಬಿ ಪಾಟೀಲ್ ಅವರ ನಿವಾಸದಲ್ಲಿ. ಹಾಗಾಗಿ ಅವರವರ ಸಮುದಾಯದ ಸಚಿವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ಆ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸಭೆಯಲ್ಲಿ ಪ್ರತಿಯೊಬ್ಬ ಸಚಿವರಿಂದಲೂ ಕೂಡ ಅಭಿಪ್ರಾಯವನ್ನ ತಿಳ್ಕೊಳ್ತಿದ್ದಾರೆ. ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದವರನ್ನ ಮನವೊಲಿಸುವ ಪ್ರಯತ್ನವನ್ನೇನಾದ್ರೂ ಸಿದ್ದರಾಮಯ್ಯ ಅವರು ಮಾಡ್ತಾರ? ಸಮುದಾಯವಾರ ಅಭಿಪ್ರಾಯವನ್ನ ಸಂಗ್ರಹಿಸುತ್ತಿದ್ದಾರೆ. ಈ ನಡುವೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಅಂತೂ ಆರಂಭ ಆಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್ಗೆ ಇಬ್ಬರು ಸಚಿವರು ಗೈರಾಗಿದ್ದಾರೆ. ವೆಂಕಟೇಶ್ ಹಾಗೂ ಗುಂಡೂರಾವ್ ಅವರು, ದಿನೇಶ್ ಗುಂಡೂರಾವ್ ಅವರು ಇಬ್ಬರು ಗೈರಾಗಿದ್ದಾರೆ. ಉಳಿದಂತೆ ಎಲ್ಲರೂ ಆಲ್ಮೋಸ್ಟ್ ಸಚಿವರು ಕೂಡ ಆಗಮಿಸಿದ್ದಾರೆ. ಗೈರಾಗಿರೋದು ಇಬ್ರು.